ಸಮಾಜಕ್ಕೆ, ಹಸಿರು ಸೇನೆಗೆ, ಕಂಕಣವಾಡಿ ರೈತರಿಗೆ, ಕಂಕಣವಾಡಿ ರೈತ ತಾಯಂದಿರಿಗೆ, ಕಂಕಣವಾಡಿ ರೈತ ಮಕ್ಕಳಿಗೆ ಜೈ ಜವಾನ್ ಶಶಿಕಾಂತ್ ಗುರೂಜಿ ಅವರಿಗೆ ನಮಸ್ಕಾರ. ಧನ್ಯವಾದಗಳು. ಸಂಗ್ರಹ ಮಾಡ್ತಾ ಇದ್ದಾರೆ ಅಯ್ಯಣ್ಣ. ನಂದಗಡದಲ್ಲಿ ಹೋಗುವಾಗ ಏನೇನು ನಂದಗಡ ಭೂಮಿ ಕಾಲಿಡಬೇಕನ್ನೋದ್ರೊಳಗೆ ಒಬ್ಬ ಮುತ್ತೈದೆ ಹೆಣ್ಮಗಳು ತುಂಬಿದ ಕೊಡ ತಲೆ ಮ್ಯಾಗ ಇಟ್ಕೊಂಡು ಎದುರಿಗೆ ಬರ್ತಾಳ. ರಾಯಣ್ಣನ ನೋಡಿ ಕಣ್ಣೊಳಗ ನೀರು ಹಾಕಿ ಖುಷಿಯಾಗಿ ಕೊರೊಳಗಿರ್ತಕ್ಕಂಥ ಬಂಗಾರದ ಮಂಗಲನ್ನ ಸರವನ್ನ ತೆಗೆದು ರಾಯಣ್ಣನ ಕೈಯೊಳಗೆ ಇಟ್ಟುಬಿಡ್ತಾಳ ತಾಯಿ. ಅವಾಗ ರಾಯಣ್ಣ ಕಣ್ಣೀರ್ ಹಾಕೊಂತ ಹೇಳ್ತಾಳ, ತಾಯಿ ಮಂಗಲ ತೆಗಿಬೇಡ, ನೀನು ಸುಮಂಗಲಿ ಹೋಗ್ತದ ಅಂತಂದಾಗ ತಾಯಿ ಹೇಳ್ತಾಳ, ರಾಯಣ್ಣ ನಾನು ಮನೆಗೆ ಹೋಗಿ ಗಂಡನ ಕಡೆಯಿಂದ ಅರಿಸಿದ ಬೇರೆ ಕಟ್ಕೊಂತೀನಿ, ನಾನು ಸುಮಂಗಲಿ ಹೋಗಂಗಿಲ್ಲ. ಆದ್ರ ಈ ಬಂಗಾರದ ಮಾಂಗಲ್ಯ ನಿನ್ನ ಕೈಯೊಳಗಿದ್ರ ಇಡೀ ಕಿತ್ತೂರು ನಾರಿ ಹೆಣ್ಮಕ್ಳೆಲ್ಲ ಸುಮಂಗಲಿ ಆಗಿರ್ತಾರ, ರಾಯಣ್ಣ ತಗೋ ಅಂತ ಕೊಡ್ತಾರೆ. ಒಬ್ಬ ರಾಯಣ್ಣನಿಂದ ಇಷ್ಟೆಲ್ಲ ಬದಲಾವಣೆ ಆಗಿತ್ತು. ಇವತ್ತು ನಂದಗಡದಲ್ಲಿ ಹೋಗಿ ನಾವೆಲ್ಲ ಏನ್ ಬೇಡಕತ್ತೀವಿ ಅಂದ್ರ ರಾಯಣ್ಣನಂತ ಮಗ ಹುಟ್ಟಿ ಅಂತ ಬೇಡಕತ್ತೀವಿ. ಯಾಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆನಪು ಮಾಡ್ಕೊಳಿ ಅಂತಂದ್ರ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೋರ್ಟಿನೊಳಗೆ ವಾದ ಮಾಡ್ತಾ ಇರ್ತಾರ. 47 ಜನ ಸ್ವತಂತ್ರ ಹೋರಾಟಗಾರ ಕಟ್ಕರಿಗಳು ನಿಂತಿರ್ತಾರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದ ಮಾಡ್ತಾ ಇದ್ದಾರ. 1 ಗಂಟೆ ಸಮಯ ಯಾರೊಬ್ರು ಇಂಥವ್ರು ಚೀಟಿ ತಂದು ಕೊಡ್ತಾರ, ಅದನ್ನು ಓದಿ ಮತ್ತೆ ಜೈಲಿನೊಳಗೆ ಇಟ್ಕೊಂಡು ವಾದ ಮಾಡಿ ಪ್ರಾರಂಭ ಮಾಡ್ತಾರ. ಅವಾಗ ಬ್ರಿಟಿಷ್ ನ್ಯಾಯವಾದಿ 2 ಗಂಟೆ ಗುಟ್ಟಕ್ಕೆ ಬಿಟ್ಟ ಕೇಳ್ತಾರ, ಸರ್ ನಿಮ್ಗೊಂದು ಚೀಟಿ ಬಂತಲ್ಲ, ವಿಷಯ ಏನಿತ್ತು ಅಂತ ಕೇಳಿದಾಗ ನನ್ನ ಧರ್ಮ ಪತ್ನಿ ತೀರಿ ಹೋಗ್ಯಾರ, ಆ ಸುದ್ದಿ ಬಂತು ಸರ್, ಅದನ್ನ ಓದಿ ಜೈಲಿನೊಳಗೆ ಇಟ್ಕೊಂಡು ಮತ್ತೆ ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರು. ಅವಾಗ ಬ್ರಿಟಿಷ್ ನ್ಯಾಯವಾದಿ ಕೇಳ್ತಾರ, ಸರ್ ನನ್ನ ಧರ್ಮ ಪತ್ನಿ ತೀರ್ಕೊಂಡಿದ್ರೆ ನಾನು ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ, ನೀವ್ಯಾಕೆ ವಾದ ಮಾಡ್ತಾ ಇದ್ದೀರಿ ಅಂತಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಸರ್ ನನ್ನ ಹೆಂಡತಿ ತೀರಿ ಹೋಗ್ಯಾಳ, ನಾನು ಮನೆಗೆ ಹೋದ್ರೆ ವಾಪಸ್ ಜೀವಂತವಾಗಿ ಬಿಡುವುದಿಲ್ಲ. ಅವರ ಸ್ವತಂತ್ರ ಹೋರಾಟವಾಗ ಗಟ್ಟಿಯಾಗಿ ಕೆಚ್ಚನೆಯಿಂದ ನಮ್ಮೆಲ್ಲರನ್ನು ಸ್ವತಂತ್ರ ಮಾಡ್ಲಿಕ್ಕೆ ಹೋರಾಡಿರ್ತಕ್ಕಂಥ 47 ಜನ ಕಟ್ಕಟಿ ಒಳಗೆ ನಿಂತಾರ. ನಾವು ವಾದ ಮಾಡೋದು ಬಿಟ್ಟು ಹೋದ್ರೆ ಅವರ ಗಲ್ಲಿಗೆ ಹೋಗ್ತಾರ, ಅವ್ರು ಬಿಡಿಸಬೇಕಾಗಿತ್ತು, ಅದಕ್ಕೆ ವಾದ ಮಾಡ್ತಾ ಇದ್ದೀನಿ ಅಂತ. ಬಸವಣ್ಣ, ರಾಯಣ್ಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಬದುಕಬೇಕಾಗ್ಯದ. ನಮ್ಮದೇನು ಚಿಂತನೆ ಅದಂದ್ರೆ ಚುಣಪ್ಪ ಪೂಜಾರಿ ಅವ್ರದ್ದು, ನಮ್ದು ಈ ಗೋಪಾಲ್ ಕೊಟ್ನೂರು, ಸತ್ಯಪ್ಪಣ್ಣ, ಕುಮಾರ್ ಮರದಿ, ಹಾಲಪ್ಪಣ್ಣ ಇವರೆಲ್ಲ ಟೀಮ್ ಏನದ ಅಂತಂದ್ರ ಹಿಂದೇಗೌಡರು, ನಮ್ಮ ಶ್ರೀಶೈಲನ ಅಂಗಡಿಯವರು, ನಿಂಗಪ್ಪಣ್ಣ ಪಕ್ಕಂಡಿ, ನಮ್ಮದು ಏನು ಚಿಂತನೆ ಅದ ಅಂತಂದ್ರ ಮನಿ ಕಟ್ಟಾಕ್ ಬಂದಿಲ್ಲ, ನಮ್ಮ ಮೂರ ಕನಸದು. ಕರ್ನಾಟಕದೊಳಗೆ ಯಾವುದೇ ರೈತ ಯಾವುದೇ ಬ್ಯಾಂಕಿನೊಳಗೆ ಸಾಲ ಮಾಡಬಾರದು, ಇದು ನಮ್ಮ ಕನಸು. ಬೀದರ್ನಿಂದ ಚಾಮರಾಜನಗರ ಮಠ ಭತ್ತ ಆಗಲಿ, ತೆಂಗಾಗಲಿ, ರಾಗಿ ಆಗಲಿ, ಜೋಳ ಆಗಲಿ, ಮೆಕ್ಕೆಜೋಳ ಆಗಲಿ, ತೊಗರಿ ಆಗಲಿ, ಇವಕ್ಕೆಲ್ಲಕ್ಕೂ ಸರ್ಕಾರದಿಂದ ಬೆಂಬಲ ಬೆಲೆ ಕೊಡಿಸಬೇಕು. ಮೂರನೇದು ಏನಂತಂದ್ರ ನಮ್ಮ ಚುನಾಪ ಪೂಜಾರಿ ಅವ್ರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಯಾರ. ಏನ್ ಮಾತಾಡ್ಯಾರ ಅಂದ್ರ, ಗೌರವ ಸರ್ಕಾರಿ ಅಧಿಕಾರಿಗಳಿಗೆ 62 ವರ್ಷಗಳ ಪೆನ್ಷನ್ ಬರ್ತದ್ರಿ, ಮತ್ತ ಜಗತ್ತಿಗೆಲ್ಲ ದುಡಿದು ಅನ್ನ ಹಾಕಿರೋನೆಲ್ಲ ಜೀವಂತ ಇಟ್ಟೇವಲ್ಲ ನಾವೆಲ್ಲ, ಮತ್ತ ನಮಗೂ 62 ವರ್ಷ ಆಕೈತಲ್ಲ, ನಮಗೂ ಕೈ ಕಾಲು ಹೋಗ್ತಾವ, ವಯಸ್ಸಾಕೈತಿ, ವಯೋವೃದ್ಧರ ಆಗ್ತೀವಿ, ಅವಾಗ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೋಬೇಕಲ್ಲ. ಅದಕ್ಕೆ ನಮ್ಮ ಚುನಾಪ ಪೂಜಾರಿ ಅವ್ರು ಮಾನ್ಯ ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ಬೇರೆ ಮನೆ ಸರ್ ಏನ್ ಸರ್ ಅಂದ್ರ, ಕರ್ನಾಟಕದೊಳಗೆ 62 ವರ್ಷ ಆಗಿರ್ತಕ್ಕಂಥ ರೈತ ಕುಟುಂಬಕ್ಕೆ ಗಂಡ ಇಟ್ಟು 10,000 ರೂಪಾಯಿ ತಿಂಗಳ ಪೆನ್ಷನ್ ಕೊಡ್ಬೇಕಂತ ಕೇಳ. ಇವು 3 ಮತ್ತೆ ಇದ್ರ ಜೊತೆ ಇನ್ನೊಂದು ಹೇಳ್ರಿ ಏನಂದ್ರ, ಈ ಸಣ್ಣ ಹುಡುಗರು 13-14 ವರ್ಷ ಹುಡುಗರು ಕುಡಿದು ಲಿವರ್ ಹಾಳಾಗಿ ಜೀವ ಬಿಡಾಕತ್ಯಾವ. ನಾವು ತಮ್ಮೆಲ್ಲರ ನೇತೃತ್ವದೊಳಗೆ ಚುನಾಪ ಪೂಜಾರಿ ಅವರ ಅಧ್ಯಕ್ಷತೆ ಒಳಗ 10ರಿಂದ ಮುಂದಿನ ವಿಧಾನಸಭಾ ಸುವರ್ಣಸೌಧ ಬೆಳಗಾವಿ ಐತಲ್ಲ, ಪಾದಯಾತ್ರ ಹೋಗ್ಬೇಕಂತ ಮಾಡಿ. ಏನಕ್ಕೆ ಕರ್ನಾಟಕದ ಸಂಪೂರ್ಣ ಸಹಾಯ ಬಂದ್ ಆಗಬೇಕಂತ ಹೊಂಟಿ ಹೊರಪಣ ಕೈ ಎತ್ತರ ಬರ್ತೀರೇನವ್ರ ಗೌಡ್ರು ಎಲ್ಲ ನಮ್ಮ ಮಂದಿ ಐತ್ರಿ, ಇದು ಅಧ್ಯಕ್ಷರು ಎಲ್ಲ ನಮ್ಮ ಮಂದಿ ಐತಿ ನೋಡ್ರಿ, ನಿಮ್ಮ ಮಂದಿ ಯಾರು ಇರ್ಲಿ ಒಳ್ಳೇದಾಗ್ಲಿ. ಅದಕ್ಕೆ ದಯವಿಟ್ಟು ನಾವ್ ಯಾಕೆ ಬಂದೀವಿ ಅಂತಂದ್ರ ಚುನಾಪನ ಹೇಳೋಣ, ಅವರು ನಾವು ಹೇಳ್ತೀನಿ.
ಕಂಕನವಾಡಿ ಅಂದ ತಕ್ಷಣ ನಾವು ಓಡಿ ಬಂದ್ವಿ. 4-5 ಕಾರ್ಯಕ್ರಮ ಇದ್ರು. ಯಾಕೆ ಬಂದೀವಿ ಅಂತಂದ್ರ ಕಂಕನವಾಡಿ ಗ್ರಾಮದಿಂದ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಹಾಲು ಕೊಟ್ಟಿರಿ, ಮೊಸರು ಕೊಟ್ಟಿರಿ, ಹಣ್ಣು ಕೊಟ್ಟಿರಿ, ರೊಟ್ಟಿ ಕೊಟ್ಟಿರಿ, ಕಾಯಿಪಲ್ಲೆ ಕೊಟ್ಟಿರಿ, ಮನೆ ರೊಕ್ಕ ಗೋಳಿ ಮಾಡಿ ತಾವೆಲ್ಲ ದಿನದಿಂದ ಪಟ್ಟಿ ಕೊಟ್ಟಿರಿ. 9 ದಿನ ನಮ್ಮ ಜೊತೆ ಹೆಚ್ಚು ನಿಂತವ್ರ ಕಂಕನವಾಡಿಯವರ. ಅದಕ್ಕಾಗಿ ಹಾರಿಸಿದ್ದನ್ನ ಸಾಕ್ಷಿಯಾಗಿ ನಾವೆಲ್ಲ ರೈತ ಮುಖಂಡ ನಿಮ್ಮ ಪಾದಕ್ಕೆ ಬಿದ್ದು ನಿಮ್ಮ ಊರಿಗೆ ಧನ್ಯವಾದ ಹೇಳಲಿಕ್ಕೆ ನಾವು ಬಂದಿದ್ದೇವೆ. ಅದಕ್ಕಾಗಿ ಒಂದು ಕೊನೆಯದಾಗಿ ಮಾತು ಹೇಳ್ತೀನಿ. ಉಳುವಿ ಚೆನ್ನ ಬಸವಣ್ಣ ಒಂದು ಕಾಲಜ್ಞಾನ ಇದೆ. ಉಳುವಿಯ ಚೆನ್ನನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳು ಅಷ್ಟ ಉಳಿತಾವ ಅಂತ ಹೇಳ. ಕೋವಿಡ್ ನಮಗ ನಿಮಗ ಏನೂ ಆಗ್ಲಾರ್ದ ಹಾರಿಸಿದ ಮಹಾರಾಜರ ಆಶೀರ್ವಾದದಿಂದ ನಾವು ನೀವೆಲ್ಲ ಜೀವಂತದಿಂದ ನಾವೆಲ್ಲ ಗಟ್ಟಿ ಕಾಳದೀವಿ. ನಾವು ಧರ್ಮದೇ ಬದುಕಬೇಕಾಗ್ಯದ, ನ್ಯಾಯದಿಂದ ಬದುಕಬೇಕಾಗ್ಯದ, ನಿಷ್ಠೆಯಿಂದ ಬದುಕಬೇಕಾಗ್ಯದ. ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಈ ನಾಡಿನೊಳಗ ಬಹಳ ಜನ ಕೆಲವು ಕಡೆ ಮಾತಾಡುವಾಗ ನಾನು ಮಾತನಾಡ್ತಾ ಇರ್ತೀನಿ. ಯಾರಿಗೂ ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಕೂಡ ಭಗವಂತನ ಆಶೀರ್ವಾದದಿಂದ ಜೀವಂತ ಅದೀವಿ ಅಂತಂದ್ರೆ ಇಂಥ ಎಲ್ಲ ಹಿರಿಯ ಮುಖಂಡರಲ್ಲ, ಇಂಥವ್ರ ಮಾರ್ಗದರ್ಶನಗಳು ನಾವು ಕಟ್ಕೋಬೇಕಾಗ್ಯದ ಬದುಕನ್ನ. ಇವತ್ತು ಗುರುನಾಪುರದಾಗ ಕೂತ ಬಹಳ ದೊಡ್ಡ ರಾಜಕೀಯ ಶಕ್ತಿ ಪ್ರಯತ್ನ ಮಾಡಿತ್ತು. ಏನ್ ಮಾಡಿತ್ತು? ಗುರುನಾಪುರ ಮುರಿಬೇಕಂತ ಮಾಡಿತ್ತು, ಮುರ್ಕೊಂಡು ಹೋಗ್ಯಾರ. ಯಾಕಂದ್ರ ಅಲ್ಲಿ ಧರ್ಮ ಇತ್ತು, ಅಧ್ಯಾತ್ಮ ಇತ್ತು, ಪಕ್ಷ ಇರಲಿಲ್ಲ, ಜಾತಿ ಇರಲಿಲ್ಲ, ಧರ್ಮ ಇರಲಿಲ್ಲ. ಆ ಜಿಲ್ಲಾ, ಈ ಜಿಲ್ಲಾ, ಈ ತಾಲೂಕು ಅಂತ ಇರಲಿಲ್ಲ. ಬೀದರ್ದಿಂದ ಚಾಮರಾಜನಗರ ಮಠ ರೊಟ್ಟಿ ಮಾಡ್ಕೊಂಡು ಬಂದ್ರು. ಬೀದರ್ದಿಂದ ಚಾಮರಾಜನಗರ ಮಠ ಪಟ್ಟಿಗಳು ಮಾಡ್ಕೊಂಡು ಬಂದ್ರು. ಯಾಕೆ ಇದನ್ನು ಹೇಳಕತ್ತೀನಿ ಅಂತಂದ್ರ ನೀವು ಪ್ರತಿಯೊಂದನ್ನು ಸಹಿತ ಹೋರಾಟ ಮಾಡಿ ತಗೋಬೇಕಾಗಿರ್ತಕ್ಕಂಥ ಇವತ್ತ ಸನ್ನಿವೇಶಗಳನ್ನು ನಿಂತದ. ಸಮಯ ಇದ್ರೆ ಇನ್ನೊಂದು ಮಾತು ಹೇಳಿದೆ ಕಲಪುಣ ಗೌಡ್ರು ನಡೀತದ್ರಿ. ಇನ್ನೊಂದು ಮಾತು ಯಾಕೆ ಹೆದರಬೇಡ ಅಂತ ಆಮೇಲೆ ನೀವ ತಿಳ್ಕೊರಿ. ಅದನ್ನ ಇಲ್ಲಿದ್ದವ್ರೆಲ್ಲರೂ ಬಹಳ ಸಾತ್ವಿಕರ ಧರ್ಮವಂತರದಾರ. ಅದು ಬೇರೆ ಕಡೆ ಹೇಳಕತ್ತೀನಿ, ತಿಳ್ಕೊಂಡ್ಬಿಡ್ರಿ. 20 ವರ್ಷ ಅಂತ ಬಂದ್ರು ಪರಮೇಶ್ವರ ಇದ್ರು ಅಧ್ಯಕ್ಷರ. ಅವನ್ ಇಲ್ಲಿ ಸಹಿತ ಬಂದಿರ್ಲಿಲ್ಲ. ಊರಾಗ 12 ಗಂಟೆಗ ಹುಲಿ ಬಂತು. ಮನೆಗೆ ಹೋದ ಹೋಗೇನಂದ ಹೆಂಡತಿಗೆ ಬಂದು ತಗುತ್ತಾ ಅಣ್ಣ. ಯಾಕ್ರಿ ಅಂದ್ರು. ಊರಾಗ ಹುಲಿ ಬಂದ ಕೊಂದು ಬರ್ತೀನಂದ. ಹೆಂಡತಂದ್ರು 20 ವರ್ಷ ಅಂತ ನನ್ನ ಗಂಡ ಇಲ್ಲಿ ಸಹಿತ ಬಂದಿಲ್ಲ, ಇವತ್ತು ಹುಲಿ ಕೊಡಾಕ್ ಹೊಂಟಾನ, ತಡೀರಲ್ಲ ಬಂದೂಕ್ ತಗತ್ತಂದ್ ಹೆಗಲಿಗೆ ಹಾಕಿವು. ಹೆಗಲಿಗೆ ಹಾಕಿ ಒಳಗೋಗಿ ಆರತಿ ತಗೊಂಬಂದು ಆರತಿ ಮಾಡಿ ಸಿಂಧೂರ ಹಚ್ಚಿವು. ಹೋಗಿ ಹುಲಿ ಕೊಂದು ಬರೀ ಒಳಗೆ ಮೃಷ್ಟಾನ ಅಡಿಗೆ ಮಾಡ್ತೀನಿ, ಬರಾನ ಊಟ ಮಾಡೋಬ್ರಿ ಅಂದ್ರೆ 3 ತಾಸು ತಾಯಿ ಅಡಿಗೆ ಮನೆಯಾಗ ಹೋಗಿ ಮೃಷ್ಟಾನ, ಹೋಳಿಗೆ, ಅನ್ನ ಏನ್ ಬೇಕೆಲ್ಲ ಮೃಷ್ಟಾನ ಮಾಡಿದ್ರು. ಗಂಡ ಬರೋ ದಾರಿ ಕಾಯ್ಬೇಕಂತ ಬಹಳ ದೊಡ್ಡ ಮನೆ ಅದು. ಒಳಗಿನ ಮನೆಯಿಂದ ದ್ವಾರ ಬಾಗಿಲಿಗೆ ಬರೋದ್ರೊಳಗ ಬಂದೂಕ್ ಹಾಕೊಂಡು ದ್ವಾರ ಬಾಗಿಲ ಹಂಗ ನಿಂತಿದ್ವಿ ಕಾಲಪಣ. ಅವಾಗ ಹೇಳ್ತಾರ ಯಾಕ್ರಿ ಹುಲಿ ಕೊಲ್ಲಾಕ ಹೋಗ್ಲಿಲ್ಲ ಅಂದ್ರೆ ಅಂತಂದಾಗ ಅವನ್ನ ಹುಲಿ ಏನೋ ಧೈರ್ಯ ಕೊಲ್ಲಾಕ್ ಹೊಂಟಿದ್ದೆ, ಆದ್ರೆ ಎದುರು ಮನೆ ನಾಯಿ ನನ್ನ ಕೆಕ್ಕರ್ಸ್ ನೋಡಕತ್ತಿತ್ತು. ಭಗವಂತ ಕೊಟ್ಟ ಆಯುಷ್ಯದ ಯಾವಾಗ ಹೋಗ್ತದ ಗೊತ್ತಿಲ್ಲ, ಯಾವ ನೆಪರಾಗ ಹೋಗ್ತದ ಗೊತ್ತಿಲ್ಲ. ಕೋವಿಡ್ ಹೋಗಿ ಎಷ್ಟೋ ಮಂದಿ ಹೋಗ್ಯಾರ. ನಾವ್ ಯಾಕೆ ಉಳಿದೀವಿ ಅಂದ್ರ ಸಾಧು ಸಂತರ ಸೇವಾ ಮಾಡಕ, ರೈತರ ಸೇವಾ ಮಾಡಕ, ನಿವೃತ್ತ ಸೈನಿಕರ ಸೇವಾ ಮಾಡಿಸಲಾಗಿ ಭಗವಂತ ಜೀವಂತ ಇಟ್ಟಾನ. ಧರ್ಮದೇ ಕೆಲಸ ಮಾಡೋನು. ಈ ಜಗತ್ತಿನೊಳಗೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಆರಿಸಿದ ಮಹಾರಾಜರ ಭಂಡಾರ ಆಶೀರ್ವಾದ ಹಿಂದಿನ ಮಹಾತ್ಮ ಎಷ್ಟು ಮಾಡ್ಯಾರಲ್ಲ, ಭಂಡಾರ ಹಾಸಿ ಕಂಬಳಿ ಹಾಸಿರ ಮಳಿ ಕರ್ಸ್ಯಾರ. ಧರ್ಮವಂತರ ಅಷ್ಟ ಜೀವಂತ ಇರ್ತಾರ. ದುಷ್ಟ ಸಮಾಜ ನಾಡೋರು ಅದು ಬಿಟ್ಟು ಮುಂದಿನ ದಿನಮಾನರು ನೀವೆಲ್ಲ ಒಕ್ಕಟ್ಟಾದ್ರಿ ಅಂತಂದ್ರ ಮುಂದಿನ ಗುರುಲಾಪುರ ಸಾಮಾನ್ಯ ಆಗುದಿಲ್ಲ. ಬರೀ ನಿಂತ ಚುಡಪ್ಪ ಪೂಜಾರಿ ನೀವೆಲ್ಲ ಕರಿ ಕೊಟ್ರಿ ಅಲ್ಲ, 1 ಲಕ್ಷ 2 ಲಕ್ಷ ಅಲ್ಲ. ಬೀದರ್ನಿಂದ ಚಾಮರಾಜನಗರ ಮಠ 10 ರಿಂದ 50 ಲಕ್ಷ ಜನ ಸೇರ್ತಕ್ಕಂಥ ನಿರೀಕ್ಷೆ ಅಲ್ಲ ಗುರುಲಾಪುರ. ಎಲ್ಲೋ ಇರ್ತಕ್ಕಂಥ ಗುರುಲಾಪುರ ದೆಹಲಿಯೊಳಗೆ ಸದ್ದು ಮಾಡ್ಯದ, ಬೆಂಗಳೂರಿನ ಸದ್ದು ಮಾಡ್ಯದ. ಇವತ್ತು ಹಸಿರು ಟವರ್ ಹಾಕೊಂಡು ನೀವು ಹಾದ್ರಿ ಅಂತಂದ್ರ IAS ಅಧಿಕಾರಿ ಸಹಿತ ನಿಮಗೆ ಅದು ಗೌರವ ಕೊಡ್ಲಿಕ್ಕತ್ತಾನ. ಈ ಗೌರವ ಯಾರಿಂದ ಬಂದದ? ನಿಮ್ಮಿಂದ ಬಂದದ. ಇದು ನಿರಂತರವಾಗಿರ್ಬೇಕು. ಆರಿಸಿದ ಮಹಾರಾಜರ ಆಶೀರ್ವಾದದಿಂದ ನಾವು ನೀವು ಗಟ್ಟಿಯಾಗಿ ಎಲ್ಲಾ ಸವಲತ್ತನ್ನು ಸರ್ಕಾರದಿಂದ ತಗೊಳ್ಳುವ ಅಂತೇಳಿ ನಾನೆಲ್ಲ ಮಾತುಗಳನ್ನು ತಮ್ಮೆಲ್ಲರ ಪಾಲಕಾರ್ತ